ವೆಲ್ಕಮ್ ಟು ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ಇಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಬಾಳೆ ಬೆಳೆಯನ್ನು ಬೆಳೆಯುತ್ತದೆ? ಆಪ್ಷನ್ಸ್ ಎ ತಮಿಳುನಾಡು, ಬಿ ಕೇರಳ, ಸಿ ಕರ್ನಾಟಕ, ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ. ಬೇಸಿಗೆಯಲ್ಲಿ ಕಪ್ಪು ಬಟ್ಟೆ ಧರಿಸಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಸುಸ್ತಾಗುತ್ತದೆ, ಬಿ ಡಿಹೈಡ್ರೇಟ್ ಆಗುತ್ತದೆ, ಸಿ ಚರ್ಮ ಒಣಗುತ್ತದೆ, ಡಿ ಚರ್ಮ ಕಪ್ಪಾಗುತ್ತದೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕೆಲವರು ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಬಾರಿ ಕಪ್ಪಾದ ಬಟ್ಟೆಗಳನ್ನು ಧರಿಸಿಕೊಂಡು ಅಸ್ವಸ್ಥತೆಯನ್ನು ಉಂಟು ಮಾಡಿಕೊಳ್ಳುತ್ತಾರೆ. ನಾವು ಧರಿಸುವ ಬಟ್ಟೆ ಕಾಲಕ್ಕೆ ತಕ್ಕಂತೆ ಇದ್ದರೆ ಈ ಕಿರಿಕಿರಿಯನ್ನು ಸ್ವಲ್ಪ ಮಟ್ಟಿಗೆ ಹೋಗಲಾಡಿಸಬಹುದು. ಬೇಸಿಗೆಯಲ್ಲಿ ಕಪ್ಪು ಬಟ್ಟೆ ಧರಿಸುವುದು ಯೋಗ್ಯವಲ್ಲ, ಏಕೆಂದರೆ ಬೇಸಿಗೆಯಲ್ಲಿ ವಾತಾವರಣದಲ್ಲಿ ಹೆಚ್ಚಿನ ಶಾಖ ಇರುತ್ತದೆ. ಕಪ್ಪು ಬಟ್ಟೆಗಳು ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳುತ್ತವೆ, ಆದ್ದರಿಂದ ತ್ವಚೆ ಒಣಗಿದಂತಾಗುವುದು, ಕಪ್ಪಾಗುವುದು ಹಾಗೂ ಡಿಹೈಡ್ರೇಟ್ ಆಗುವುದರಿಂದ ದೇಹದಲ್ಲಿ ನಿಶಕ್ತಿ ಉಂಟಾಗಿ ಸುಸ್ತು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಬೇಸಿಗೆಯಲ್ಲಿ ಕಪ್ಪು ಬಟ್ಟೆಗಳಿಗೆ ಆದ್ಯತೆ ನೀಡಲಾಗುವುದಿಲ್ಲ. ಯಾವ ಜೀವಿ ನಾಲಗೆಯ ಮುಖಾಂತರ ಉಸಿರಾಡುತ್ತದೆ? ಆಪ್ಷನ್ಸ್ ಎ ನವಿಲು, ಬಿ ಗರುಡ, ಸಿ ಹಾವು, ಡಿ ಇಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು. ಹಾವು ನಾಲಗೆಯ ಮುಖಾಂತರ ಉಸಿರಾಡುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಹೀಗಾಗುತ್ತಿದ್ದರೆ ಮಧುಮೇಹ ಇರುವುದು ಗ್ಯಾರಂಟಿ. ಆಪ್ಷನ್ಸ್ ಎ ತಲೆನೋವು, ಬಿ ಆಯಾಸ, ಸಿ ಕಣ್ಣು ಉರಿ, ಡಿ ಕೈ ಕಾಲು ಜುಮ್ಮೆನಿಸುವುದು. ಸರಿಯಾದ ಉತ್ತರ ಆಪ್ಷನ್ ಡಿ ಕೈ ಕಾಲು ಜುಮ್ಮೆನಿಸುವುದು. ರಕ್ತದ ಸಕ್ಕರೆ ಮಟ್ಟ ಏರುವುದರಿಂದ ನರಮಂಡಲವು ಹಾನಿಗೊಳಗಾಗುತ್ತದೆ. ಹಾಗಾಗಿ ಕೈ ಕಾಲುಗಳಲ್ಲಿ ಪದೇ ಪದೇ ಜುಮ್ಮೆನಿಸುವುದು, ಅಲ್ಲದೆ ಕೈ ಕಾಲುಗಳಲ್ಲಿ ಮರಗಟ್ಟಿದ ಹಾಗೆ ಮತ್ತು ಸೂಜಿ ಚುಚ್ಚಿದ ಅನುಭವ ಕೂಡ ಆಗುವುದು. ಈ ರೀತಿಯ ಲಕ್ಷಣಗಳು ಕಂಡು ಬಂದರೆ ವೈದ್ಯರನ್ನು ಭೇಟಿ ನೀಡುವುದು ಉತ್ತಮ. ಕ್ರಿಕೆಟ್ ಕ್ರೀಡೆಯಲ್ಲಿ ಕಿಂಗ್ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಧೋನಿ, ಬಿ ಸಚಿನ್, ಸಿ ಕೊಹ್ಲಿ, ಡಿ ರೋಹಿತ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಹ್ಲಿ. ಕ್ರಿಕೆಟ್ ಕ್ರೀಡೆಯಲ್ಲಿ ಕೊಹ್ಲಿಯನ್ನು ಕಿಂಗ್ ಎಂದು ಕರೆಯುತ್ತಾರೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಮನಸ್ಸಿನ ಮಾತು. ಹಿಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಲವ್ ಯು ಆಲ್, ಟೇಕ್ ಕೇರ್.